ಸರ್ ಜೇನುತುಪ್ಪ ಮತ್ತು ನಾರ್ಮಲ್ ತುಪ್ಪ ನಾವು ಒಟ್ಟಿಗೆನೇ ಯೂಸ್ ಮಾಡಬಹುದಾ? ಪಿಲ್ಸ್ ಇಲ್ಲ, ಯಾವುದೋ ಇಂಜೆಕ್ಷನ್ಸ್ ಇಲ್ಲ, ಯಾವುದೋ ಆಪರೇಷನ್ ಇಲ್ಲ. ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋ ಆಹಾರದಿಂದಾನೇ ನಿಮ್ಮ ಲೈಂಗಿಕ ಕ್ರಿಯೆನ ಹೇಗೆ ಚೆನ್ನಾಗಿ ಇಂಪ್ರೂವ್ ಮಾಡಬಹುದಾ ಅಂತ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ. ಇವತ್ತು ಉದ್ದು ಅಥವಾ ಉದ್ದಿನ ಬೆಳೆ ಲೈಂಗಿಕ ಕ್ರಿಯೆಯಲ್ಲಿ ಇದು ಪ್ರಯೋಗ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತೇನೆ. ಅದರಲ್ಲಿ ಇವತ್ತು ಉದ್ದಿನ ಬಗ್ಗೆ ಮತ್ತೊಂದು ಪ್ರಯೋಗ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇದು ಯಾವುದೋ ಪಿಲ್ಸ್ ಇಲ್ಲ, ಯಾವುದೋ ಇಂಜೆಕ್ಷನ್ಸ್ ಇಲ್ಲ, ಯಾವುದೋ ಆಪರೇಷನ್ ಇಲ್ಲ. ನಿಮ್ಮ ಮನೆಯಲ್ಲಿ ಯೂಸ್ ಮಾಡೋ ಆಹಾರದಿಂದಾನೇ ನಿಮ್ಮ ಲೈಂಗಿಕ ಕ್ರಿಯೆನ ಹೇಗೆ ಚೆನ್ನಾಗಿ ಇಂಪ್ರೂವ್ ಮಾಡಬಹುದು ಅಂತ ಇದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಉದ್ದು ಅಂದರೆ ಪ್ರತಿಯೊಂದು ಮನೆಯಲ್ಲಿ ಇರುವ ಒಂದು ಕಿಚನಲ್ಲಿ ಇರೋ ಒಂದು ಕಾಮನ್, ಎಲ್ಲ ಕಡೆ ಉದ್ದು ಪ್ರಯೋಗ ಮಾಡೇ ಮಾಡ್ತಾರೆ. ಸೊ ಉದ್ದಿನ ಏನು ಮಾಡಬೇಕು, ಸ್ವಲ್ಪ ಉದ್ದು ತಗೊಂಡ್ಬಿಟ್ಟು ಒಂದು ರಾತ್ರಿ ಏನು ಮಾಡಿ, 1 ಗ್ಲಾಸ್ ಹಾಲಿನಲ್ಲಿ ಅದನ್ನ ಉದ್ದನ್ನ ನೆನೆ ಹಾಕಿ. ಇಡೀ ರಾತ್ರಿ ಅದು ಹಾಲಿನಲ್ಲಿ ಇರಬೇಕು. ಬೆಳಗ್ಗೆ ಏನು ಮಾಡಿ, ಆ ನೆನೆ ಹಾಕಿದ ಉದ್ದನ್ನ ತೆಗೆದ್ಬಿಟ್ಟು ಅದನ್ನ ನೀರಿನಿಂದ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಹಾಲಿನಿಂದ ತೆಗೆದ್ಬಿಟ್ಟು ನೀರಿನಿಂದ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಅದರ ಮೇಲಿನ ಏನು ಕವರ್ ಇದೆ, ಬ್ಲ್ಯಾಕ್ ಕವರು, ಅದನ್ನು ತೆಗೆದ್ಬಿಡಿ. ಆಮೇಲೆ ಒಳಗಡೆ ಏನು ವೈಟ್ ಕಲರ್ ಉದ್ದಿರುತ್ತೆ ನೋಡಿ, ಅದನ್ನು ಸ್ವಲ್ಪ ನೆರಳಿನಲ್ಲಿನೇ ಒಣಗಿಸಿ. ಆಮೇಲೆ ಅದನ್ನು ಪೌಡರ್ ಮಾಡ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ. ಆ ಪುಡಿನ ಸ್ವಲ್ಪ ತವೆ ಮೇಲೆ ಫ್ರೈ ಮಾಡಿ. ಫ್ರೈ ಹೆಂಗ್ ಮಾಡ್ಬೇಕಂದ್ರೆ ಸ್ವಲ್ಪ ಕೆಂಪು ರೆಡ್ ಕಲರ್ ಆಗಕ್ಕೆ ಸ್ಟಾರ್ಟ್ ಆಗಬೇಕು. ಆವರೆಗೆ ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದ್ಮೇಲೆ ಅದನ್ನ ಏನ್ ಮಾಡ್ಬೇಕಂದ್ರೆ, ಸ್ವಲ್ಪ ಆಕಳು ಹಾಲು ಅಥವಾ ಕುರಿ ಹಾಲು ಅದರಲ್ಲಿ ಸ್ವಲ್ಪ ಕುದಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವು 2 ಸ್ಪೂನ್ ತಗೊಂಡ್ರ ಅಂತ ತಿಳ್ಕೊಳ್ಳಿ, ಅದು ಉದ್ದಿನ ಪೌಡರ್ ನಾವೇನ್ ಮಾಡಿದೀವಲ್ಲ, ಸ್ವಲ್ಪ ಕುದಿಸಿ. ಆ ಹಾಲು ಸ್ಲೋಲಿ ಹಾರಾಗ್ತಾ ಹಾಕ್ತಾ 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 ಅದು ಒಂದು ಪೇಸ್ಟ್ ತರ ಆಗ್ಬೇಕು, ಒಂದು ಮಲೈ ತರ ಆಗ್ಬೇಕು, ಬೆಣ್ಣೆ ತರ ಆಗ್ಬೇಕು, ಸ್ವಲ್ಪ ಥಿಕ್ ಪೇಸ್ಟ್ ಆಗ್ಬೇಕು. ಸ್ವಲ್ಪ ಅದು ಬಿಸಿ ಇದ್ದಿದ್ದು ಹಾರ ಆದ್ಮೇಲೆ ಜೇನುತುಪ್ಪ ಅಥವಾ ನಾರ್ಮಲ್ ತುಪ್ಪ ಅದರ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಸ್ಲೋಲಿ ತಿನ್ನಿ. ತುಂಬಾ ಒಳ್ಳೆ ಪ್ರಯೋಗ ಇದು. ಸರ್ ಜೇನುತುಪ್ಪ ಮತ್ತು ನಾರ್ಮಲ್ ತುಪ್ಪ ನಾವು ಒಟ್ಟಿಗೆನೇ ಯೂಸ್ ಮಾಡಬಹುದಾ? ಜೇನುತುಪ್ಪ ಮತ್ತು ನಾರ್ಮಲ್ ತುಪ್ಪ ಒಟ್ಟಿಗೆನೇ ಯೂಸ್ ಮಾಡಬಹುದು, ಬಟ್ ವಿಷಮ ಮಾತ್ರೆಯಲ್ಲಿ ಏನಂದ್ರೆ, 1 ಸ್ಪೂನ್ ನೀವು ಏನಿದೆ ಜೇನುತುಪ್ಪ ತಗೊಂಡ್ರೆ ಅರ್ಧ ಸ್ಪೂನ್ ನಾರ್ಮಲ್ ಹಸು ತುಪ್ಪ ತಗೋಬೇಕು, ಅಥವಾ ಅರ್ಧ ಸ್ಪೂನ್ಗಿಂತ ಕಡಿಮೆ ತಗೋಬಹುದು. ಎರಡು ಸೇಮ್ ಕ್ವಾಂಟಿಟಿನಲ್ಲಿ ಯೂಸ್ ಮಾಡಬಹುದು. ಆಯುರ್ವೇದನಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಜೇನುತುಪ್ಪ ನಾರ್ಮಲ್ ತುಪ್ಪ ಏನಿದೆಯಲ್ಲ ಸಮ ಕ್ವಾಂಟಿಟಿನಲ್ಲಿ, ಅಂದ್ರೆ ಸೇಮ್ 1 ಸ್ಪೂನ್ ತಗೋಬಾರ್ದು. ಇದು 1 ಸ್ಪೂನ್ ತಗೊಂಡ್ರೆ ಮತ್ತೊಂದು ಅರ್ಧ ಸ್ಪೂನ್ ತಗೋಬೇಕು. ಸೊ ಈ ಉದ್ದಿಂದು ಪೌಡರ್ ಏನು ಪೇಸ್ಟ್ ಆಗಿದೆ ಹಾಲಿನಲ್ಲಿ ನಾವು ಕುದಿಸಾದ್ಮೇಲೆ ಮಲೈ ತರ, ಇದರಲ್ಲಿ ಸ್ವಲ್ಪ ಜೇನುತುಪ್ಪ ಮತ್ತು ಸ್ವಲ್ಪ ನಾರ್ಮಲ್ ತುಪ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ತಿಂದ್ರೆ ಒಳ್ಳೆ ಯೋಗ ಇದು. ಯಾವಾಗೋ ಸ್ವಲ್ಪ ಸಂಡೇ ಫ್ರೀ ಇದ್ದೀರಾ ಮಾಡಿ, ಮತ್ತು ಇದರ ರಿಸಲ್ಟ್ ಹೇಗಿದೆ ಅಂತ ನನಗೆ ತಿಳಿಸಿ ಕಮೆಂಟ್ ಬಾಕ್ಸ್ನಲ್ಲಿ. ಮತ್ತು ನಿಮ್ಮ ಯಾರು ಹೊಸ ದಂಪತಿಗಳು, ಫ್ರೆಂಡ್ಸ್ನಲ್ಲಿ ಯಾರು ಹೊಸ ಮದುವೆ ಆಗಿದೆ, ಯಾರು ಮಗುಗಾಗಿ ಇಚ್ಛೆ ಇದೆ, ಮಗು ಮಾಡ್ಬೇಕು ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಇದು ಪ್ರಯೋಗ ಕಳಿಸಿ. ಇದೊಂದು ವಿಡಿಯೋ ಶೇರ್ ಮಾಡಿ, ತುಂಬ ಬೆನಿಫಿಟ್ ಆಗುತ್ತೆ.